next person I'd like to invite here is a distinguished management consultant, corporate trainer, author, and mentor whose work has touched over 5 lakh professionals across India and abroad. A mechanical engineer with over 20 years of corporate leadership experience, he pioneered in establishing a consultancy and training enterprise called Unique Consultants. And over the last 30 years, he has conducted more than 5,000 training programs across 500 organizations spanning 20 different types of industries. He has shaped leaders across continents, be it Dubai, Hong Kong, Kuwait, Malaysia, Muscat, and Qatar. He is a prolific author and has written 10 books. And beyond the corporate world, he is committed to yoga, meditation, mentoring youth, and meaningful CSR initiatives that uplift communities. Now, it is an honor to welcome a person with a rare combination of wisdom, experience, compassion, and lifelong dedication to humanity. So please put your hands together to welcome Mr. Ashwath Ramaiah, sir. A very good evening to all of you. It gives me great pleasure to speak a little bit about the book which has just now been launched. My heartiest welcome to the dignitaries on the dais and the audience who are gathered here. So can I talk a little bit in Kannada also? Is it okay? Okay. ಏನು ಸರ್? ಪ್ರಿಫರಬಲಿ ಕನ್ನಡ, ಓಕೆ. ಸೊ ನನ್ನ ಈ ಒಂದು ಶಾರ್ಟ್ ಟಾಕನ್ನು ಗಂಭೀರವಾದ ಆಂಗ್ಲ ಭಾಷೆಯಲ್ಲಿ ಮತ್ತು ತಿಳಿಯಾದ ಕಸ್ತೂರಿ ಕನ್ನಡದಲ್ಲಿ ಮಾಡಿದ್ರೆ ಅದು ಕರ್ನಾಟಕದ ಚಿತ್ರಾನ್ನ ಥರ ಚೆನ್ನಾಗಿರುತ್ತೆ. ದಿ ವೆರಿ ಆಫನ್ ರಿಪೀಟೆಡ್ ವರ್ಡ್ಸ್ ಇನ್ ಮೈ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆರ್ ಕ್ಲಾರಿಟಿ ಇನ್ ಮೈಂಡ್ ಆ್ಯಂಡ್ ಪ್ಯೂರಿಟಿ ಇನ್ ಹಾರ್ಟ್ ಈಸ್ ದ ಶ್ಯೂರಿಟಿ ಫಾರ್ ಸಕ್ಸಸ್. ಮನಸ್ಸಿನಲ್ಲಿ ಸ್ಪಷ್ಟತೆ ಮತ್ತು ಹೃದಯದಲ್ಲಿ ಶುದ್ಧತೆ ಇವೆರಡೂ ಇದ್ದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಸೊ ವೇಣು ಅವರು ಈ ಪುಸ್ತಕವನ್ನು ಬರೀಬೇಕು ಅಂದರೆ ಇವೆರಡೂ ಇದ್ದರೆ ಮಾತ್ರ ಸಾಧ್ಯ. ಮನಸ್ಸಿನಲ್ಲಿ ಸ್ಪಷ್ಟತೆ ಇದೆ ಅವರಿಗೆ, ಅದಕ್ಕಿಂತ ಎಲ್ಲ ಪಾಯಿಂಟ್ಸ್ನ ತುಂಬ ಸುಲಲಿತವಾಗಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಥರ ಬರೆದಿದ್ದಾರೆ. ಮತ್ತು ಹೃದಯದಲ್ಲಿ ಶುದ್ಧತೆ ಇದೆ, ಅಂದರೆ ಓದಿದವರಿಗೆ ಏನಾದರೂ ಒಳ್ಳೆಯದಾಗಬೇಕು, ದೇ ಶುಡ್ ಗೆಟ್ ಸಮ್ ಬೆನಿಫಿಟ್ ಔಟ್ ಆಫ್ ಇಟ್, ದೇ ಶುಡ್ ಬಿ ಏಬಲ್ ಟು ಇಂಪ್ಲಿಮೆಂಟ್. ಅನೇಕ ಕಡೆ ಅವರು ಆ್ಯಕ್ಷನ್ ಓರಿಯೆಂಟೆಡ್ ಅಂತ ತುಂಬ ಕಡೆ ಹೇಳಿದ್ದಾರೆ. ನಾಲೆಡ್ಜ್ ಈಸ್ ಪವರ್. ಡು ಯು ಅಗ್ರಿ? ಬಟ್ ಐ ಟೆಲ್ ಇನ್ ಮೈ ಪ್ರೋಗ್ರಾಮ್ಸ್ ಇಟ್ ಇಸ್ ನಾಟ್ ಕರೆಕ್ಟ್. ಓನ್ಲಿ ಅಪ್ಲೈಡ್ ನಾಲೆಡ್ಜ್ ಈಸ್ ಪವರ್. ಜಸ್ಟ್ ನಾಲೆಡ್ಜ್ ಈಸ್ ನಾಟ್ ಪವರ್. ವಿ ಸೇ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಇನ್ ಮೈ ಒಪಿನಿಯನ್ ದಟ್ ಈಸ್ ಆಲ್ಸೋ ನಾಟ್ ಕರೆಕ್ಟ್. ಓನ್ಲಿ ಕರೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ವೇಣುವರು ಈ ಪುಸ್ತಕದಲ್ಲಿ ಯಾವುದೇ ಒಂದು ಅಕ್ರೋನಿಮ್ ಇರ್ಬೋದು ಅಥವಾ ಒಂದು ಸಿದ್ಧಾಂತವನ್ನು ಹೇಳುವಾಗ ಅದನ್ನು ನಾವು ಜೀವನದಲ್ಲಿ ಹೇಗೆ ಅಳವಡಿಸಬಹುದು ಅನ್ನತಕ್ಕಂಥ ಒಂದು ವಿಷಯವನ್ನು ತುಂಬ ಸ್ಪಷ್ಟವಾಗಿ ಅವರು ಪುಸ್ತಕದ ಹಾಸುಹೊಕ್ಕಾಗಿ ಅದು ಬಂದಿದೆ. ಸೊ ಇಟ್ಸ್ ಎ ವೆರಿ ಪ್ರಾಕ್ಟಿಕಲ್ ಬುಕ್, ಬರೀ ಥಿಯರಿಟಿಕಲ್ ಅಲ್ಲ. ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋವಾಗಲೂ ಹೇಳ್ತೀವಿ ಪಾರ್ಟಿಸಿಪೆಂಟ್ಸ್ಗೆ, ನಾನು ತೋರಿಸುವ PPTಗಳು ನಿಮ್ಮ ಕಣ್ಣಿನಲ್ಲಿ ಪಠನವಾಗಬೇಕು, ನಾನು ಹೇಳುವ ವಿಷಯಗಳು ನಿಮ್ಮ ಕಿವಿಯಲ್ಲಿ ಶ್ರವಣವಾಗಬೇಕು, ಕಣ್ಣಿನ ಪಠನಗಳು ಮತ್ತು ಕಿವಿಯ ಶ್ರವಣಗಳು ನಿಮ್ಮ ಮನಸ್ಸಿನಲ್ಲಿ ಮನನವಾಗಬೇಕು, ಮನನವಾದ ಅಂಶಗಳು ನಿಮ್ಮ ಬುದ್ಧಿಯಲ್ಲಿ ಚಿಂತನವಾಗಬೇಕು, ಚಿಂತನವಾದ ವಿಷಯಗಳು ನಿಮ್ಮ ಜನಜೀವನದಲ್ಲಿ ನೀವು ಚೇತನ ಮಾಡಬೇಕು, ಆ ಚೇತನಗಳು ನಿಮ್ಮ ಇಡೀ ಜೀವನವಾಗಬೇಕು. ಆ ಒಂದು ಫ್ಲೋನಲ್ಲಿ ತುಂಬ ಚೆನ್ನಾಗಿ ಈ ಪುಸ್ತಕವನ್ನು ಕ್ರೋಢೀಕರಿಸಿ ಹಲವಾರು ಕಾನ್ಸೆಪ್ಟ್ಸ್ನ ತೊಗೊಂಡು ಬರೆದಿದ್ದಾರೆ. ಇನ್ಫ್ಯಾಕ್ಟ್ ಈ ಪುಸ್ತಕವನ್ನು ಯಾವ ಥರ ಹೇಳೋದು ಅಂತ ಹೇಳೋಕ್ಕಾಗಲಿ. ಇಟ್ ಕಂಟೇನ್ಸ್ ಮಾಡರ್ನ್ ಸೈಕಾಲಜಿ, it contains a little bit of lifestyles, it also contains something about neuroscience, it contains about personality development, it also has a very powerful concepts of goal setting, mind management, time management and memory management in a holistic whole. ಆ ರೀತಿ ಅನೇಕ ಒಂದು ಯಶಸ್ಸನ್ನು ಪಡೆಯೋದಕ್ಕೆ ಯಾವ ಒಂದು ಇಂಗ್ರೀಡಿಯೆಂಟ್ಸ್ ರೆಸಿಪಿ ಬೇಕೋ ಅದನ್ನು ಚೆನ್ನಾಗಿ ಅವರು ಬಟ್ಟಿ ಇಳಿಸಿದ್ದಾರೆ ಅಂತ ಹೇಳ್ಬೋದು. ಅನದರ್ ವಿಶಿಷ್ಟತೆ ಈ ಬುಕ್ಕಲ್ಲಿ ನಾನು ಕಂಡಿದ್ದು, ಇಟ್ ಈಸ್ ವೆರಿ ಬುಲೆಟೆಡ್, ಎಲ್ಲ ಪಾಯಿಂಟ್ಸ್ ಥರ ಇದೆ. ತುಂಬ ಡಿಸ್ಕ್ರಿಪ್ಟಿವ್ ಆಗಿದ್ದರೆ ಇವಾಗ ಓದೋದಿಲ್ಲ, ತುಂಬ ಬುಲೆಟ್ ಆಗಿ ಈಸಿಯಾಗಿ ಅರ್ಥ ಆಗೋ ಥರ ಕೊಟ್ಟಿದ್ದಾರೆ.
ನೆಕ್ಸ್ಟ್ ಒಂದು ಆಕ್ರೋನಿಮ್ಸ್, ಇಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗೋ ಥರ. ಈಗ ಒಂದು ಕಡೆ ಎಫರ್ಟ್ಲೆಸ್ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಪರ್ಫೆಕ್ಟ್ ಅಥವಾ ಸ್ಮಾರ್ಟ್ ಗೋಲ್ಸ್, SMART. ಸೊ ಈ ಥರ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಸುಲಭವಾಗಿ ಇರತಕ್ಕಂಥ ಒಂದು ತಂತ್ರವನ್ನು ಅವರು ಬಳಸಿದ್ದಾರೆ. ಅವರು ಬಳಸಿರೋ ಲ್ಯಾಂಗ್ವೇಜು ಕೂಡ ತುಂಬ ಸುಲಲಿತವಾಗಿದೆ, ಸುಲಭವಾಗಿದೆ. ಅತ್ಯಂತ ಗಹನವಾದ ವಿಷಯಗಳನ್ನು ಆಡು ಭಾಷೆಯಲ್ಲಿ ಸೆರೆ ಹಿಡಿದಂಥ ಒಂದು ಒಳ್ಳೆಯ ಪುಸ್ತಕ ಇದು ಅಂತ ಹೇಳ್ಬೋದು. ದ ಪ್ರಿನ್ಸಿಪಲ್ಸ್ ಆರ್ ವೆರಿ ಲಾಫ್ಟಿ ಆ್ಯಂಡ್ ದ ಇಂಟರ್ಪ್ರಿಟೇಷನ್ ಈಸ್ ವೆರಿ ವೆರಿ ಪ್ರಾಕ್ಟಿಕಲ್. ಐ ಆಲ್ವೇಸ್ ಎ ಟ್ರೈನರ್ ಶುಡ್ ಬಿ ಎ ಕಾಂಬಿನೇಷನ್ ಆಫ್ ಸಾಕ್ರಟೀಸ್ ಇನ್ ನಾಲೆಡ್ಜ್ ಆ್ಯಂಡ್ ಎ ಚಾರ್ಲಿ ಚಾಪ್ಲಿನ್ ಇನ್ ಪ್ರೆಸೆಂಟೇಷನ್. ಸೊ ಆ ಥರ ಈ ಪುಸ್ತಕವನ್ನು ಒಂದು ವಿಭಿನ್ನವಾಗಿ ಬರೆಯೋದಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ. ಸಾಕಷ್ಟು ಟ್ಯಾಬ್ಲರ್ ಕಾಲಮ್ಸ್ ವಿಷಯಗಳನ್ನು ವಿಜುವಲ್ಸನ್ನು ಹಾಕಿದ್ದಾರೆ. ಅದು ಪುಸ್ತಕಕ್ಕೆ ಒಂದು ಪೂರಕವಾಗಿ ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ಈ ಪುಸ್ತಕ ನನಗನ್ಸೋದು ಅನೇಕರಿಗೆ ಮಾರ್ಗದರ್ಶಿ ಆಗುತ್ತೆ. ಈವನ್ ಟ್ರೈನರ್ಗಳಿಗೇನೆ ದಿಸ್ ಎ ವೆರಿ ಗುಡ್ ಬುಕ್ ಬಿಕಾಸ್ ಇಟ್ಸ್ ಇನ್ ಎ ವೆರಿ ಬುಲೆಟೆಡ್ ಫಾರ್ಮ್, ಇಟ್ ಈಸ್ ವೆರಿ ಕಾಂಪ್ರಹೆನ್ಸಿವ್ ಆ್ಯಂಡ್ ದ ಫ್ಲೋ ಈಸ್ ವೆರಿ ಈಸಿ ಆ್ಯಂಡ್ ಲೂಸಿಡ್. It can provide us a very good handbook for even for trainers, counselors, mentors, coaches. ಅವ್ರಿಗೂ ಕೂಡ ಇದು ಒಂದು ಒಳ್ಳೆಯ ಪುಸ್ತಕವಾಗಿ ಪರಿಣಾಮ ಆಗ್ಬೋದು. ನೆಕ್ಸ್ಟ್ ಪಾಯಿಂಟು ಗೋಲ್ ಸೆಟ್ಟಿಂಗ್. ಈಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಸ್ ಟೇಕನ್: ಗೋಲ್ ಸೆಟ್ಟಿಂಗ್, ಮೈಂಡ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್ ನೋಡಿ, ಆಮೇಲೆ ಎನರ್ಜಿ ಮ್ಯಾನೇಜ್ಮೆಂಟ್, ಇವುಗಳ ಮೇಲೆ ಎಸ್ಪೆಷಲಿ ನನ್ನ ಪ್ರೋಗ್ರಾಮ್ಗಳಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮೇಲೆ ತುಂಬ ಹೇಳ್ತಾ ಇರ್ತೀನಿ, ಚುಟುಕುಗಳು ಹೇಳ್ತೀನಿ. ಕಾಲ ವ್ಯರ್ಥ ಮಾಡುವುದು ಸರಿಯಲ್ಲ, ಮಿಂಚಿ ಹೋದ ಕಾಲ ಮತ್ತೆ ಬರೋಲ್ಲ, ನಂತರ ಚಿಂತಿಸಿ ಫಲವಿಲ್ಲ, ಕಾಲ ವ್ಯರ್ಥ ಮಾಡುವವಗೆ ಭವಿಷ್ಯವಿಲ್ಲ. ಸೊ ಇದನ್ನು ತುಂಬ ಚೆನ್ನಾಗಿ, ಎಸ್ಪೆಷಲಿ ಆನ್ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು, ತುಂಬ ಮನಸ್ಸಿನ ಮೇಲೆ ಸಾಕಷ್ಟು ಅಡಚಣೆಗಳಿರಬಾರ್ದು ಅನ್ನೋದನ್ನು ಚೆನ್ನಾಗಿ ಹೇಳಿದ್ದಾರೆ. ಅತ್ಯುತ್ತಮ ಸಂಪನ್ಮೂಲ ಸಮಯ, ಅದ ವ್ಯರ್ಥ ಮಾಡದಿರಿ ದಮ್ಮಯ್ಯ, ಸಮಯವೇ ನಿನ್ನ ಆಸ್ತಿ ನೋಡಯ್ಯ ಎಂದೆನ್ನುವ ಅಶ್ವತ್ಥ ರಾಮಯ್ಯ ಅಂತ ಬರ್ತಿದ್ವಿ. ಸೊ ಸುಮಾರು 1/3 ಆಫ್ ದ ಬುಕ್ ಟೈಮ್ ಮ್ಯಾನೇಜ್ಮೆಂಟ್ ಮೇಲೇ ಇದೆ. ಡಿಸ್ಟ್ರಾಕ್ಷನ್ಸ್ ಇರಬಾರ್ದು, ಟೈಮನ್ನು ಹೇಗೆ ಮ್ಯಾನೇಜ್ ಮಾಡೋದು, ಆ 4 ಕ್ವಾಡ್ರೆಂಟ್ಸ್ ಫಿಲಾಸಫಿ, ಅಥವಾ ಹೌ ದಿ ಸ್ಮಾರ್ಟ್ ಗೋಲ್ಸ್ ವಿಲ್ ಲೀಡ್ ಟು ಬೆಟರ್ ಮ್ಯಾನೇಜ್ಮೆಂಟ್ ಆಫ್ ಟೈಮ್. ದೋಸ್ ಹ್ಯಾವ್ ಬಿನ್ ವೆರಿ ನೈಸ್ಲಿ, ವೆರಿ ಕಾಂಪ್ರಿಹೆನ್ಸಿವ್ಲಿ and very nicely knit in the whole program. The other thing which he has talked about is ಈ ಪರ್ಫೆಕ್ಟ್ ಮತ್ತು ಎಫರ್ಟ್ಲೆಸ್ನೆಸ್ ಅನ್ನತಕ್ಕಂಥ ಒಂದು ಆಕ್ರೋನಿಮ್ ಇಟ್ಕೊಂಡು ಅದನ್ನು ಇಲಾಬೊರೇಟ್ ಮಾಡ್ತಾ he gives a very good recipe for achieving success in life. Plus this is a wonderful tool and instrument. ತುಂಬ ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ ಕೊಟ್ಟಿದ್ದಾರೆ. ಲೈಕ್ ಸ್ಮಾರ್ಟ್ ಗೋಲ್ ಇಸ್ ಅನ್ ಇನ್ಸ್ಟ್ರೂಮೆಂಟ್, ಜೋಹಾರಿ ವಿಂಡೋ ಇಸ್ ಅನ್ ಇನ್ಸ್ಟ್ರೂಮೆಂಟ್, ರ್ಯಾಟ್ ಅನ್ನೋದೊಂದು ಇನ್ಸ್ಟ್ರೂಮೆಂಟ್ ಫಾರ್ ಎಕ್ಸಾಂಪಲ್, ಆಮೇಲೆ 4 ಕ್ವಾಡ್ರೆಂಟ್ಸ್ ಫಿಲಾಸಫಿ, ಸ್ವಾಟ್ ಅನಾಲಿಸಿಸ್, ಈ ರೀತಿ ಬಿಹೇವಿಯರಲ್ ಸೈನ್ಸಲ್ಲಿ ಬರತಕ್ಕಂಥ ಅನೇಕ ಇನ್ಸ್ಟ್ರೂಮೆಂಟ್ಗಳನ್ನು, ಆ ತಂತ್ರಗಳನ್ನು ಆ ಜಾಗದಲ್ಲಿ ಅವರನ್ನು ಪೋಣಿಸಿ ಅದಕ್ಕೆ ಪೂರಕವಾಗಿರೋ ಥರ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ, ಸುಲಭವಾಗಿ ಅರ್ಥವಾಗುವಂಥ, ಗಹನವಾದ ವಿಷಯಗಳನ್ನು ರೂಢಿ ಭಾಷೆಯಲ್ಲಿ ಬರೀತಕ್ಕಂಥ, ಎಲ್ಲರಿಗೂ ಬಹಳ ಉಪಯೋಗವಾಗತಕ್ಕಂಥ ಒಂದು ಅತ್ಯುತ್ತಮ ಪುಸ್ತಕವನ್ನು ಟ್ರೈ ಮಾಡಿದ್ದಾರೆ, ಅದನ್ನು ಸಾಧಿಸಿದ್ದಾರೆ. ದೀಸ್ ಆರ್ ಸಮ್ ಆಫ್ ಮೈ ಒಪಿನಿಯನ್ಸ್ ಆ್ಯಂಡ್ ಐ ವಿಶ್ ಮಿಸ್ಟರ್ ವೇಣು ಆಲ್ ದಿ ಬೆಸ್ಟ್ ಇನ್ ಹಿಸ್ ಫ್ಯೂಚರ್ ಎಂಡಿವರ್ಸ್ ಆಲ್ಸೋ. ದಿಸ್ ಬುಕ್ ಕ್ಯಾನ್ ಬಿ ಎ ವೆರಿ ಗುಡ್ ಗೈಡ್ಲೈನ್, ಇಟ್ ಕ್ಯಾನ್ ಬಿ ಎ ರೋಡ್ ಮ್ಯಾಪ್, ಇಟ್ ಕ್ಯಾನ್ ಬಿ ಎ ಬ್ಲೂ ಪ್ರಿಂಟ್ ಫಾರ್ ಅಚೀವಿಂಗ್ ಸಕ್ಸಸ್. ಆ್ಯಂಡ್ ಆಲ್ಸೋ ಐ ಆಲ್ವೇಸ್ ಸೇ ಅಚೀವಿಂಗ್ ವಾಟ್ ಯು ವಾಂಟ್ ಈಸ್ ಕಾಲ್ಡ್ ಸಕ್ಸಸ್, ಎಂಜಾಯಿಂಗ್ ವಾಟ್ ಯು ಗೆಟ್ ಈಸ್ ಕಾಲ್ಡ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಬೋತ್ ಪಾರ್ಟ್ಸ್ ಆಫ್ ದನ ಅವರು ಹ್ಯಾಂಡಲ್ ಮಾಡ್ತಾ, ಎನರ್ಜಿ ಮ್ಯಾನೇಜ್ಮೆಂಟ್ ಫಾರ್ ಎಕ್ಸಾಂಪಲ್, ಲೈಫ್ ಸ್ಟೈಲ್ಸ್, most of the things he has covered. Ultimately, whatever I teach, about 10 principles ನಾನು ಟೀಚ್ ಮಾಡ್ತೀನಿ, ಅದನ್ನು ಇದರಲ್ಲಿ ಚೆನ್ನಾಗಿ ತಂದಿದ್ದಾರೆ ಅಂತ ಹೇಳ್ಬೋದು. These 10 principles are physical immunity, he talks about being fit, mental tranquility, ಮನಸ್ಸಿನಲ್ಲಿ ಶಾಂತಿ, intellectual clarity, ಬುದ್ಧಿಯಲ್ಲಿ ಪ್ರಖರತೆ, emotional stability, ಭಾವನೆಗಳಲ್ಲಿ ಒಂದು ನಿಯಂತ್ರಣ, enhanced creativity, ಹೆಚ್ಚಿನ ಸೃಜನಶೀಲತೆ, ಇಂಪ್ರೂವ್ಡ್ ಕಾನ್ಸಂಟ್ರೇಷನ್ ಇಂಟೆನ್ಸಿಟಿ, ಏಕಾಗ್ರತೆ ಇರಬೇಕು ಅಂತ ತುಂಬ ಕಡೆ ಅವರು ಬರೆದಿದ್ದಾರೆ, ಡೊಮೆಸ್ಟಿಕ್ ಯೂನಿಟಿ, ಮೆಟೀರಿಯಲ್ ಪ್ರಾಸ್ಪೆರಿಟಿ, ದೆನ್ ಸೋಷಿಯಲ್ ಎಂಪತಿ ಆ್ಯಂಡ್ ಸ್ಪಿರಿಚುವಲ್ ಐಡೆಂಟಿಟಿ. ಸೊ ಇವುಗಳನ್ನೆಲ್ಲ, ಈ 10 ತತ್ವಗಳನ್ನು ಒಳ್ಳೆಯ ರೀತಿಯಲ್ಲಿ ಕ್ರೋಢೀಕರಿಸಿ ಒಂದು ಅತ್ಯುತ್ತಮವಾದ ತಮ್ಮದೇ ಆದ ಶೈಲಿನಲ್ಲಿ ಈ ತತ್ವಗಳನ್ನು ಜನರಿಗೆ ಈ ಪುಸ್ತಕದ ಮೂಲಕ ಒಂದು ನಿವೇದನೆ ಮಾಡಿದ್ದಾರೆ, ಒಂದು
ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ.